ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳೋದೆ ಅಂತ. ಇನ್ವೆಸ್ಟಿಂಗ್ ಅಂತ ಬಂದ ತಕ್ಷಣ ಸುಮಾರು ರೀತಿಯ ವಿಷಯಗಳನ್ನು ನಾವು ತಿಳ್ಕೊಳ್ಳೋದಿರುತ್ತೆ. ಎಸ್ಪೆಷಲಿ ಬಿಗಿನಿಂಗ್ ಸ್ಟೇಜಲ್ಲಿ ನೀವು ಇದ್ದೀರಾ ಅಂತ ಅಂದರೆ ಸುಮಾರು ಒಂದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಆ ಥರ ಒಂದು ಸಮಯದಲ್ಲಿ ಒನ್ ಆಫ್ ದ ಬೆಸ್ಟ್ ರೀಡಿಂಗ್ ಬುಕ್ ಅಪ್ಪ, ಯಾವ ಒಂದು ಬುಕ್ಕನ್ನು ನೋಡಿದರೆ ನಾವು ಒಂದು ವಿಷಯಗಳನ್ನ ತಿಳ್ಕೊಬೋದು ಅಂತ ಕೇಳೋದಾದರೆ ನೀವು ಒನ್ ಅಪ್ ಆನ್ ದ ವಾಲ್ ಸ್ಟ್ರೀಟ್ ಅನ್ನೋ ಒಂದು ಬುಕ್ಕು, ಪೀಟರ್ ಲಿಂಚ್ ಬರೆದಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಇವರು. ಸೊ ಇವರು ಏನಪ್ಪ ಅಂತ ಅಂದರೆ ಅಮೇರಿಕನ್ ಇನ್ವೆಸ್ಟರ್, ಭಾಳ ಫೇಮಸ್ ಅಮೇರಿಕನ್ ಇನ್ವೆಸ್ಟರು ಅಷ್ಟೇ ಅಲ್ಲ, ಓವರ್ ಆಲ್ ಫಾರ್ಮರ್ ಫಂಡ್ ಮ್ಯಾನೇಜರ್ ಕೂಡ. ಅಂದರೆ ಒಂದು ದೊಡ್ಡ ಫಂಡನ್ನು ಮ್ಯಾನೇಜ್ ಮಾಡಿ ಸಕ್ಸಸ್ಫುಲಿ ಮ್ಯಾನೇಜ್ ಮಾಡಿರ್ತಕ್ಕಂತಹ ವ್ಯಕ್ತಿ ಇವರು ಬರೆದಿರ್ತಕ್ಕಂಥ ಬುಕ್ಕು. ಇದರಲ್ಲಿ ಸುಮಾರು ಒಂದು ವಿಷಯಗಳು ನಮಗೆ ಕಲೀಲಿಕ್ಕೆ ಸಿಗುತ್ತೆ ಆಸ್ ಅನ್ ಇನ್ವೆಸ್ಟರು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಬುಕ್ಕಲ್ಲಿ ಬರ್ತಕ್ಕಂತಹ ಮೇಜರ್ ವಿಷಯಗಳು ಏನೇನೆಲ್ಲ ಕಲಿಬಹುದು, ಏನೆಲ್ಲ ತಿಳ್ಕೊಳ್ಬೋದು ನಾವು ಆಸ್ ಅನ್ ಇನ್ವೆಸ್ಟರ್ ಅನ್ನೋದನ್ನು ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೆ ಹೋಗ್ಬಿಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. 1989ರಲ್ಲಿ ಪೀಟರ್ ಲಿಂಚ್ ಹಾಗೆ ಜಾನ್ ರಾತ್ ಚೈಲ್ಡ್ ಅನ್ನೋ ಈ ಇಬ್ಬರು ವ್ಯಕ್ತಿಗಳು ಸೇರಿ ಈ ಒಂದು ಬುಕ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಹಾಗೆ ಸ್ಟಾಕ್ ಇನ್ವೆಸ್ಟಿಂಗ್ ಬುಕ್ ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಬುಕ್ ಕೂಡ ಆಗಿರುತ್ತೆ. ಇದು 1 ಮಿಲಿಯನ್ ಕಾಪೀಸ್ಗಳು ಇವತ್ತಿನ ಮಟ್ಟಿಗೆ ಸೋಲ್ಡ್ ಆಗಿರುತ್ತೆ. 1 ಮಿಲಿಯನ್ ಕಾಪೀಸ್ಗಳು ಸೆಲ್ ಆಗಿರುತ್ತೆ ಬುಕ್ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಪೀಟರ್ ಲಿಂಚ್ ಅವರು ಫಾರ್ಮರ್ ಫಂಡ್ ಮ್ಯಾನೇಜರಿಂಗ್ ಆಗಿದ್ರು ಅಂತ ನಾನು ಹೇಳಿದೆ. ಇವರು ಮೆಗಾಲನ್ ಫಂಡ್ ಅನ್ನೋ ಒಂದು ಮ್ಯೂಚುವಲ್ ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಾರೆ. 1990ವರೆಗೂ ಸುಮಾರು 29.2% ನಷ್ಟು ಕಾಂಪೌಂಡೆಡ್ ರಿಟರ್ನ್ ಜನರೇಟ್ ಮಾಡಿ ಕೊಡುತ್ತೆ, ವಿಚ್ ಈಸ್ ಒನ್ ಆಫ್ ದ ಬೆಸ್ಟ್ ರಿಟರ್ನ್ ಆ ತರ ಸಮಯದಲ್ಲಿ ನೋಡೋದಾದ್ರೆ. ಇದನ್ನ S&P 500, ಸೊ ನಮ್ಮಲ್ಲಿ ಯಾವ ರೀತಿ ನಿಫ್ಟಿ ಸೆನ್ಸೆಕ್ಸ್ ಇದೆಯೋ ಅದೇ ರೀತಿ US ಅಲ್ಲಿ S&P 500 ಮೇಜರ್ ಇಂಡೆಕ್ಸ್ ಆಗಿರುತ್ತೆ. ಈ ಇಂಡೆಕ್ಸ್ ಕಂಪೇರ್ ಮಾಡಿ ನೋಡೋದಾದ್ರೆ ವರ್ಲ್ಡ್ ಅಲ್ಲೇ ಬೆಸ್ಟ್ ಮ್ಯೂಚುವಲ್ ಫಂಡ್ ಅಂತ ಈ ಒಂದು ಫಂಡ್ ಆ ಟೈಮಲ್ಲಿ ಕರೆಸ್ಕೊಳ್ಳುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಒಬ್ಬ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಬರೆಯುವಂತಹ ಬುಕ್ ಆಗಿರುತ್ತೆ. ಇಲ್ಲಿ ಸುಮಾರು ವಿಷಯಗಳು ನಾವು ಒಬ್ಬ ಇನ್ವೆಸ್ಟರ್ ಆಗಿ ಕಲೀಲಿಕ್ಕೆ ನಮಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 5 ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯಗಳು ಏನೆಲ್ಲ ನಮಗೆ ಕಲೀಲಿಕ್ಕೆ ಸಿಗುತ್ತೆ ಈ ಒಂದು ಬುಕ್ ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಮಾಡೋದೇನಪ್ಪಾ ಅಂತ ಅಂದ್ರೆ, ನಾವು ಯಾವುದೇ ಒಂದು ಹೂಡಿಕೆಯನ್ನ ಮಾಡ್ತಾ ಇದೀವಿ, ಇನ್ವೆಸ್ಟ್ ಮಾಡ್ತಿದೀವಿ ಅಂತ ಅಂದ್ರೆ ನಮಗೆ ಗೊತ್ತಿರತಕ್ಕಂತಹ ಕಂಪನಿಗಳಲ್ಲಿ ಅಥವಾ ನಾವು ಖುದ್ದಾಗಿ ಯೂಸ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ ಗಳಿದೆಯೋ ಅದರ ರಿಲೇಟೆಡ್ ಇರತಕ್ಕಂಥ ಕಂಪನಿಗಳ ಮೇಲೆ ಹೂಡಿಕೆಯನ್ನ ಮಾಡಿ ನಿಮಗೆ ಕನ್ವಿಕ್ಷನ್ ಲೆವೆಲ್ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು, ಈಗ ನಿಮ್ಗೆ ಯಾವುದೋ ಒಂದು ಕಾಫಿ ಇಷ್ಟ ಅಂತ ಅನ್ಕೊಳ್ಳೋಣ, XYZ ಕಾಫಿ ಅಂತ. ಆ ಕಂಪನಿ ಇದೆಯಾ, XYZ ಕಾಫಿ ಕಂಪನಿ ಲೀಸ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಲೀಸ್ಟ್ ಆಗಿದೆ ಅಂತ ಅಂದ್ರೆ ಆ ಕಂಪನಿ ಫಂಡಮೆಂಟಲ್ಸ್ ಯಾವ ರೀತಿ ಇದೆ, ಫಿನಾನ್ಷಿಯಲ್ಸ್ ಯಾವ ರೀತಿ ಇದೆ, ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಹಾಗೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ, ಈ ತರ ವೇರಿಯಸ್ ಅಸ್ಪೆಕ್ಟ್ಸ್ನ ನೀವು ನೋಡಿ ಕಂಪನಿ ಚೆನ್ನಾಗಿತ್ತು ಅಂತಂದ್ರೆ ನೀವು ಅದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ನಮಗೆ ಗೊತ್ತಿರತಕ್ಕಂತಹ ಕಂಪನಿ ಆಗಿದ್ರೆ, ಹಾಗೆ ಆ ಕಂಪನಿ ಫಂಡಮೆಂಟಲ್ಸ್ಗಳು ಚೆನ್ನಾಗಿದ್ರೆ, ಓವರ್ ಆಲ್ ಆ ಇನ್ವೆಸ್ಟ್ಮೆಂಟ್ ಅನ್ನ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಲಿಕ್ಕೆ ನಮಗೊಂದು ಕನ್ವಿಕ್ಷನ್, ಒಂದು ಸ್ಟ್ರೆಂತ್ ಅಥವಾ ಒಂದು ನಂಬಿಕೆ ಅನ್ನೋದು ಆ ಕಂಪನಿ ಮೇಲೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದ್ರೆ ಇವ್ರು ಹೇಳ್ತಕ್ಕಂಥದ್ದು, ನಮ್ಮ ಡೈಲಿ ಯೂಸೇಜ್ ಅಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಯಾವುದಿದೆಯೋ, ಯಾವುದ್ರ ಮೇಲೆ ನಮಗೆ ಜಾಸ್ತಿ ನಂಬಿಕೆ ಇದೆಯೋ ಅಂತಹ ಕಂಪನಿಗಳ ಮೇಲೆ ಹೂಡಿಕೆಯನ್ನ ಮಾಡಿ ಅಂತ ಹೇಳೋದು ಮೊದಲನೇ ಇಂಪಾರ್ಟೆಂಟ್ ಟೇಕ್ ಅವೇ ಅಥವಾ ಮೊದಲನೇ ಇಂಪಾರ್ಟೆಂಟ್ ಲರ್ನಿಂಗ್ ಪಾಯಿಂಟ್ ಆಸ್ ಅನ್ ಇನ್ವೆಸ್ಟರ್ ನಾವು ಕಲಿಬೇಕಾದ್ರೆ ಈ ಬುಕ್ಕಿಂದ. ಸೊ ಎರಡನೇ ಇಂಪಾರ್ಟೆಂಟ್ ಆಗಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಕಾಮನ್ ಇನ್ವೆಸ್ಟರ್ಸ್ ಲೈಕ್ ನಾವು ನೀವು ಇರೋ ಥರ ಒಬ್ಬ ಕಾಮನ್ ಇನ್ವೆಸ್ಟರ್ಗೆ ಒಬ್ಬ ರಿಸರ್ಚ್ ಅನಾಲಿಸ್ಟ್ ಇರ್ಬೋದು, ಫಂಡಮೆಂಟಲ್ ಅನಾಲಿಸ್ಟ್ ಇರ್ಬೋದು, ಇವರ ಮೇಲೆ ಒಂದು ಎಡ್ಜ್ ಇರುತ್ತೆ ಅಂತ ಹೇಳ್ತಾರೆ. ಏನಪ್ಪ ಇದರ ಅರ್ಥ ಅಂತ ಅಂದ್ರೆ, ಈಗ ಯಾವುದೇ ಒಬ್ಬ ಮ್ಯೂಚುವಲ್ ಫಂಡ್ ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್, ಮ್ಯೂಚುವಲ್ ಫಂಡ್ ಅಲ್ಲಿ ಅವರೊಬ್ಬ ಫಂಡ್ ಮ್ಯಾನೇಜರ್ ಇದಾರೆ ಅಂತಂದ್ರೆ ಫಂಡ್ ಮ್ಯಾನೇಜರ್ ಸುಮ್ಮನೆ ರಿಟರ್ನ್ ತರಬೇಕು ಅನ್ನೋದು ಒಂದೇ ಉದ್ದೇಶ ಆಗಿರಲ್ಲ. ರಿಟರ್ನ್ ತರಲಿಲ್ಲ ಅಂತ ಅಂದ್ರೆ, ಅವರು ಚೆನ್ನಾಗಿ ಪರ್ಫಾರ್ಮ್ ಆಗಿಲ್ಲ ಅಂತ ಅಂದ್ರೆ ಅವ್ರನ್ನ ಜಾಬ್ ಇಂದ ತೆಗಿತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಅವರು ಓವರ್ ಆಲ್ ಒಂದು ಕನ್ಸಿಡರೇಷನ್ ತಗೊಂಡೇನೆ ಒಂದು ಪೋರ್ಟ್ಫೋಲಿಯೋನ ಜವಾಬ್ದಾರಿಯುತವಾಗಿ ನಡೆಸಿದ್ರೆ ಮಾತ್ರ ಅವರು ಅಲ್ಲಿ ತಮ್ಮ ಜಾಬ್ ಅನ್ನ ಸೆಕ್ಯೂರ್ ಆಗಿ ಇಟ್ಕೊಳ್ಳೋಕೆ ಸಾಧ್ಯ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಅನಾಲಿಸ್ಟ್ಗಳು ಇರ್ತಾರಲ್ವಾ, ಅವರ ಒಂದು ಜಾಬ್ ಬರೀ ಗುಡ್ ರಿಟರ್ನ್ ತರಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಇರಲ್ಲ, ಅವರ ಜಾಬ್ ಅನ್ನ ಅವರು ಸೆಕ್ಯೂರ್ ಮಾಡ್ತಕೊಳ್ತಂದು ಕೂಡ ಅವರಿಗೆ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಅವರು ಯೂಶುವಲಿ ಸ್ಮಾಲ್ ಕ್ಯಾಪ್ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದನ್ನ ಅವಾಯ್ಡ್ ಮಾಡ್ತಾರೆ. ಬಿಕಾಸ್ ಸ್ಮಾಲ್ ಕ್ಯಾಪ್ ಕಂಪನೀಸ್ ಗಳಲ್ಲಿ ವಾಲಟಿಲಿಟೀಸ್ ಜಾಸ್ತಿ ಇರುತ್ತೆ, ಹಾಗೆ ರಿಸ್ಕ್ ಕೂಡ ಜಾಸ್ತಿ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಏನಪ್ಪಾ ಅಂದ್ರೆ ಪಾಪ್ಯುಲರ್ ಕಂಪನೀಸ್ಗಳಲ್ಲಿ ಮಾತ್ರ ಅವರು ಹೂಡಿಕೆಯನ್ನ ಮಾಡ್ತಾರೆ. ಈ ಒಂದು ವಿಷಯವನ್ನೇ ನಾವು ಇಲ್ಲಿ ಕಲಿಬೇಕಾಗಿರುತ್ತೆ. ನಾವು ಯಾವುದೇ ಒಂದು ಹೂಡಿಕೆ ಮಾಡ್ತಾ ಇದೀವಿ, ಎಸ್ಪೆಷಲಿ ನೀವು ಬಿಗಿನರ್ ಇದ್ದೀರಾ ಅಂತ ಅಂದ್ರೆ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನ ಅವಾಯ್ಡ್ ಮಾಡೋದು ಉತ್ತಮವಾಗಿರುತ್ತೆ. ಹಾಗೆ ಏನಪ್ಪಾ ಅಂದ್ರೆ ಪಾಪ್ಯುಲರ್ ಕಂಪನೀಸ್ಗಳನ್ನೇ ನೋಡಿಕೊಂಡು ಹೂಡಿಕೆ ಮಾಡೋದು ಕೂಡ ಬಹಳ ಸೂಕ್ತವಾಗಿರುತ್ತೆ ಅಟ್ ದ ಸೇಮ್ ಟೈಮ್. ಸೊ ಇದೇ ಕಾರಣಕ್ಕೆ ಏನಪ್ಪಾ ಅಂದ್ರೆ ಅನಲಿಸ್ಟ್ಗಳು ಸೇಫ್ ಆಗಿರೋದಕ್ಕೆ ಟ್ರೈ ಮಾಡ್ತಾರೆ ಯಾವಾಗಲೂ ಅವ್ರ ಜಾಬ್ ಅನ್ನ ಸೆಕ್ಯೂರ್ ಮಾಡಲಿಕ್ಕೆ. ಬಿಕಾಸ್ ಅವರು ಸ್ಮಾಲ್ ಕಂಪನೀಸ್ಗಳನ್ನ ಅವಾಯ್ಡ್ ಮಾಡ್ತಾರೆ ಅಥವಾ ಪೊಟೆನ್ಷಿಯಲ್ ಇರತಕ್ಕಂತಹ ಸ್ಮಾಲ್ ಕ್ಯಾಪ್ಗಳನ್ನ ಅವಾಯ್ಡ್ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈ ತರ ಸಮಯದಲ್ಲಿ ಆಸ್ ಅನ್ ಇನ್ವೆಸ್ಟರ್, ನಾವು ಒಬ್ಬ ಕಾಮನ್ ಇನ್ವೆಸ್ಟರ್ ಆಗಿ ಯಾರದೇ ಮೇಲೆ ಡಿಪೆಂಡೆನ್ಸಿ ಇಲ್ಲದೇನೆ
ನಾವೇ ಖುದ್ದಾಗಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಾ ಇದೀವಿ ಅಂತ ಅಂದ್ರೆ ಒಳ್ಳೊಳ್ಳೆ ಗ್ರೋತ್ ರಿಲೇಟೆಡ್ ಇರತಕ್ಕಂಥ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಬರ್ತಕ್ಕಂಥ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿ ಫಂಡ್ ನಾರ್ಮಲ್ ಮ್ಯೂಚುವಲ್ ಫಂಡ್ಸ್ಗಳು ಅಥವಾ ನಾರ್ಮಲ್ ಒಂದು ಫಂಡ್ಗಳಿಗಿಂತ ಜಾಸ್ತಿ ಒಂದು ರಿಟರ್ನ್ ಅನ್ನ ತಗೊಂಡ್ಬರ್ಬೋದು ನಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋದಲ್ಲಿ. ಮೂರನೇ ಇಂಪಾರ್ಟೆಂಟ್ ಲರ್ನಿಂಗ್ ಪಾಯಿಂಟ್ ಈ ಬುಕ್ ಇಂದ ಇವರು ಇಂಪಾರ್ಟೆಂಟ್ ಆಗಿ ಹೇಳೋದೇನಪ್ಪ ಅಂದ್ರೆ ನೀವು ಯಾವುದೇ ಒಂದು ಹೂಡಿಕೆಯನ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆ ಹೂಡಿಕೆಯನ್ನ ಏನಕ್ಕೆ ನೀವು ಮಾಡ್ತಿದ್ದೀರಾ ಅನ್ನೋ ಒಂದು ವಿಷಯ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲೇಬೇಕು. ಯಾವಾಗ ನಿಮ್ಗೆ ಆ ವಿಷಯ ಕ್ಲಿಯರ್ ಆಗಿಲ್ವೋ ನೀವು ಆ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಹೋಲ್ಡ್ ಮಾಡ್ತಕ್ಕಂಥ ಯಾವುದೇ ಚಾನ್ಸಸ್ಗಳು ಇರಲ್ಲ ಅಂತ ಇವ್ರು ಹೇಳ್ಕೊಡ್ತಾರೆ. ಇದ್ರ ಮೂಲಕ ಏನಪ್ಪಾ ಅಂದ್ರೆ ನಾವು ಸುಮಾರು ಕಡೆಗೆ ನಾವು ಗಮನಿಸಿರ್ತೀವಿ. ಏನಪ್ಪ ಅಂದ್ರೆ ಸುಮಾರು ರೀತಿ ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾರೋ ಒಬ್ರು ಬಂದು ಹೇಳಿದ್ರು, ನಮ್ಗೆ ಗೊತ್ತಿರೋರು ಫ್ರೆಂಡ್ಸ್ ಇರ್ಬೋದು, ಅಥವಾ ಯಾರೋ ಇನ್ನೊಬ್ರು ಸಿಕ್ಕಿರೋರು ಹೇಳಿದ್ರು ಈ ತರ ಒಂದು ಸ್ಟಾಕ್ ಇದೆ ಚೆನ್ನಾಗಿದೆ ತಗೊಳ್ಳಿ ಅಂತ, ಅಥವಾ ಯಾರೋ ಒಬ್ಬರು ಟಿಪ್ ಪ್ರೊವೈಡರ್ ಹೇಳಿದ್ರು. ಈ ತರ ಯಾರೋ ಒಬ್ರು ನಿಮಗೆ ಟಿಪ್ಸ್ ಕೊಡೋದು, ಸಜೆಷನ್ ಕೊಡೋದು, ಅದ್ರ ಬೇಸಿಸ್ ಅಲ್ಲಿ ನೀವು ಡಿಸಿಷನ್ ತಗೊಳ್ತಾ ಇದ್ದೀರಾ ಅಂತಂದ್ರೆ ಅಬ್ಸಲ್ಯೂಟ್ಲಿ ಅದು ಒಳ್ಳೆಯದಲ್ಲ. ಸೊ ಯಾವುದೇ ಒಂದು ಡಿಸಿಷನ್ ನೀವು ತಗೊಳ್ತಾ ಇದ್ರೆ ಎಸ್ಪೆಷಲಿ ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರರಾಗಿರ್ತೀರ. ಹಾಗಾಗಿ ಏನಪ್ಪಾ ಅಂದ್ರೆ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ, ಇಲ್ಲಿ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಬೇಕು. ಸ್ಟಾಕ್ಸ್ಗಳನ್ನ ಫಂಡಮೆಂಟಲಿ ಚೆನ್ನಾಗಿದೆಯಾ, ಓವರ್ ಆಲ್ ಯಾವ ರೀತಿ ರನ್ ಆಗ್ತಾ ಇದೆ ಸ್ಟಾಕ್, ಓವರ್ ಆಲ್ ಪಾಸ್ಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಈ ತರ ನಿಮ್ಗೊಂದು ಪಕ್ಕಾ ಕ್ಲಾರಿಟಿ ಇದೆ. ಏನಕ್ಕೆ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ನೋ ಒಂದು ಕ್ಲಾರಿಟಿ ನಿಮಗಿದೆ ಅಂತ ಅಂದ್ರೆ ಅವಾಗ ನೀವು ಆ ಒಂದು ಸ್ಟಾಕ್ ಅನ್ನ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಯಾವಾಗ ನೀವು ಲಾಂಗ್ ಟರ್ಮ್ ಅಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರೋ ಅವಾಗ ಆಬ್ವಿಯಸ್ಲಿ ಮಾರ್ಕೆಟ್ ರಿಟರ್ನ್ ತಂದು ಕೊಡ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಆದಷ್ಟು ಈ ತರ ಸಜೆಷನ್ಸ್ಗಳು ಬೇರೆಯವರಿಂದ ಸಜೆಷನ್ ತಗೊಂಡು ಬ್ಲೈಂಡ್ ಆಗಿ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಒಂದ್ಸತಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ಳೋದು ಉತ್ತಮ. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ ಅಂಟಿಲ್ ಆ ಒಂದು ಪರ್ಪಸ್ ರೀಚ್ ಏನಿದೆಯೋ, ನೀವು ಏನಕ್ಕೆ ಹೂಡಿಕೆ ಮಾಡ್ತಾ ಇದ್ರೋ ಅದು ಆಗೋವರೆಗೂ ನೀವು ಆ ಒಂದು ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಲಾಂಗ್ ಟರ್ಮ್ಗೆ ನೀವು ಹೋಲ್ಡ್ ಮಾಡಿದಷ್ಟು ನಿಮಗೆ ಜಾಸ್ತಿ ಒಂದು ಲಾಭವನ್ನು ಸ್ಟಾಕ್ ಮಾರ್ಕೆಟ್ ತಂದು ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಈ ಒಂದು ಪಾಯಿಂಟ್ ಈ ಒಂದು ಬುಕ್ ಅಲ್ಲಿ ಬರ್ತಕ್ಕಂಥ ಮೇನ್ ಲರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಇದನ್ನ ನಾವು ಮೂರನೇ ಒಂದು ಸ್ಥಾನದಲ್ಲಿ ಇವತ್ತಿನ ಮಟ್ಟಿಗೆ ಇಟ್ಟಿರ್ತೀವಿ. ಈ ಒಂದು ಪಾಯಿಂಟ್ ಕೂಡ ತುಂಬಾ ಮೇಜರ್ ಪಾಯಿಂಟ್ ಆಗಿರುತ್ತೆ ನಾವು ಈ ಒಂದು ಬುಕ್ ಇಂದ ತಗೊಳ್ತಕ್ಕಂಥದ್ದು. ಸೊ ನಾಲ್ಕನೇದಾಗಿ ಬರ್ತಕ್ಕಂಥ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೇನಪ್ಪಾ ಅಂದ್ರೆ ಪ್ಯಾನಿಕ್ ಅಲ್ಲಿ ಬಂದಾಗ, ಯಾವುದೇ ಒಂದು ಪ್ಯಾನಿಕ್ ಸೆಲ್ಲಿಂಗ್ ಆದಾಗ ಮಾರ್ಕೆಟ್ ಅಲ್ಲಿ ನಾವು ಇಮಿಡಿಯೇಟ್ಲಿ ನಮ್ಮಲ್ಲಿ ಇರ್ತಕ್ಕಂತಹ ಒಳ್ಳೊಳ್ಳೆ ಸ್ಟಾಕ್ಸ್ ಗಳನ್ನು ಕೂಡ ಸೆಲ್ ಮಾಡ್ಬಿಡ್ತೀವಿ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ನಿಮ್ಮ ಈ ರಿಸ್ಕ್ ಅಪೆಟೈಟ್, ನಿಮ್ಗೆ ಇರ್ತಕ್ಕಂಥ ರಿಸ್ಕ್ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನ ಮುಂಚೆನೆ ತಿಳ್ಕೊಂಡು ಅದಾದ್ಮೇಲೆ ಹೂಡಿಕೆ ಮಾಡಬೇಕು ಅನ್ನೋ ಒಂದು ವಿಷಯವನ್ನ ಈ ಬುಕ್ ತಿಳಿಸ್ಕೊಡುತ್ತೆ. ಯಾವಾಗ ನೀವು ಆ ರೀತಿ ಮಾಡ್ತಿರೋ, ಕ್ಯಾಲ್ಕುಲೇಟೆಡ್ ರಿಸ್ಕ್ ಇಟ್ಕೊಂಡು ಎಂಟ್ರಿ ಆಗ್ತಿರೋ ಮಾರ್ಕೆಟ್ಗೆ, ಏನೇ ವಾಲಟಿಲಿಟಿ ಆದ್ರೂ ಶಾರ್ಟ್ ಟರ್ಮ್ ಅಲ್ಲಿ ಅದನ್ನ ನೀವು ಅವಾಯ್ಡ್ ಮಾಡಿಕೊಂಡು ಪ್ರಾಪರ್ ಆಗಿ ಒಬ್ಬ ಪ್ರೊಫೆಷನಲ್ ಇನ್ವೆಸ್ಟರ್ ಆಗಿ ಲಾಂಗ್ ಟರ್ಮ್ಗೆ ಹೂಡಿಕೆಯನ್ನ ಮಾಡ್ತೀರಾ. ಯಾವಾಗ ನೀವು ಲಾಂಗ್ ಟರ್ಮ್ಗೆ ಆ ರೀತಿ ಹೂಡಿಕೆಯನ್ನ ಮಾಡ್ತಿರೋ, ಏನೇ ಒಂದು ವಾಲಟಿಲಿಟಿ ಬೇಸಿಸ್ ಆದ್ರೂ ಕೂಡ ಚೇಂಜಸ್ ಮಾಡದೇನೆ ನಿಮ್ಮ ಒಂದು ಪ್ಲಾನ್ ಅನ್ನ ಆಸ್ ಇಟ್ ಈಸ್ ನೀವು ಫಾಲೋ ಮಾಡ್ತಿರೋ ಆವಾಗ ನಿಮ್ಗೆ ಒಂದು ಒಳ್ಳೆ ರಿಟರ್ನ್ ಅನ್ನ ಸ್ಟಾಕ್ ಮಾರ್ಕೆಟ್ ತಂದು ಕೊಡುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂದು ವಿಷಯ ನೀವು ಅರ್ಥ ಮಾಡ್ಕೊಳ್ಳೇಬೇಕು, ಒಂದೇ ಡೈರೆಕ್ಷನ್ ಅಲ್ಲಿ ಮೇಲೇನೆ ಹೋಗಲ್ಲ, ಯಾವಾಗ್ಲೂ ಕೆಳಗೆ ಮೇಲೆ ಆಗ್ತಾ ಇರುತ್ತೆ. ಆಬ್ವಿಯಸ್ಲಿ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಎಸ್ಪೆಷಲಿ ನೀವು ಶಾರ್ಟ್ ಟರ್ಮ್ಗೆ ಅಂತ ನೋಡಿದಾಗ ತುಂಬಾ ಒಂದು ವೇರಿಯೇಷನ್ಸ್ಗಳು ಮಾರ್ಕೆಟ್ ಅಲ್ಲಿ ಕಂಡು ಬಂದುತ್ತೆ. ಯಾವಾಗ ನೀವು ಈ ತರ ಒಂದು ಶಾರ್ಟ್ ಟರ್ಮ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ 2020 ಮಾರ್ಕೆಟ್ ಕರೆಕ್ಷನ್ ಆಯಿತು. ಮಾರ್ಚ್ ಏಪ್ರಿಲ್ ಟೈಮ್ ಅಲ್ಲಿ ಸುಮಾರು ಒಂದು ಪ್ಯಾನಿಕ್ ಇತ್ತು. ಕೋವಿಡ್ ಇಂದ ಸುಮಾರು ಜನ ಸೆಲ್ ಮಾಡ್ಬಿಟ್ರು ಆ ಸಮಯದಲ್ಲಿ. ಬಟ್ ಏನಾಯ್ತು, ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಆಲ್ ಟೈಮ್ ಹೈನ ರೀಚ್ ಆಗಿದೆ. ಒಂದು ಒಳ್ಳೆ ರಿಟರ್ನ್ ಆ ಒಂದು ಇನ್ವೆಸ್ಟರ್ಸ್ ಯಾರಿದ್ರು ಅವರಿಗೆ ತಂದು ಕೊಟ್ಟಿದೆ. ಯಾರು ಆ ತರ ಸಮಯದಲ್ಲೂ ಕೂಡ ಹೂಡಿಕೆಯನ್ನು ಮಾಡಿದ್ರು ಅವರಿಗೆ ಅದೇ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ ಯಾವಾಗ ಆ ರೀತಿ ಪ್ಯಾನಿಕ್ ಸೆಲ್ಲಿಂಗ್ ಆದಾಗ ಯಾರು ಹೂಡಿಕೆಯನ್ನ ಜಾಸ್ತಿ ಮಾಡಿದ್ರು ಅಥವಾ ಹೂಡಿಕೆಯನ್ನ ಎಕ್ಸ್ಟ್ರಾ ಮಾಡಿದ್ರು ಅವ್ರಿಗೆ ಇನ್ನೂ ಅಡಿಷನಲ್ ರಿಟರ್ನ್ ಅನ್ನ ಮಾರ್ಕೆಟ್ ಇವತ್ತಿನ ಮಟ್ಟಿಗೆ ತಂದು ಕೊಟ್ಟಿರೋದಾಗುತ್ತೆ. ಸೊ ಇಂಪಾರ್ಟೆಂಟ್ ಲರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಯಾವುದೇ ಒಂದು ವಾಲಟಿಲಿಟಿ ಇರುತ್ತೆ ಮಾರ್ಕೆಟ್ ಅಲ್ಲಿ, ಅದು ಕಾಮನ್, ಅದನ್ನ ನೀವು ಭಯ ಪಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ನಿಮ್ಮ ಒಂದು ಪ್ಲಾನ್ ಪ್ರಕಾರ ಹೂಡಿಕೆಯನ್ನ ಹೋಲ್ಡ್ ಮಾಡಿ ಲಾಂಗ್ ಟರ್ಮ್ಗೆ ಅದನ್ನ ಹೋಲ್ಡ್ ಮಾಡೋದು ನಿಮ್ಮ ಪ್ಲಾನ್ ಆಗಿರಬೇಕು. ಆವಾಗ್ಲೇನೆ ನಿಮ್ಗೆ ಒಂದು ಒಳ್ಳೆ ರಿಟರ್ನ್ ಅನ್ನ ಸ್ಟಾಕ್ ಮಾರ್ಕೆಟ್ ತಂದು ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಇನ್ನು ಕೊನೆಯದಾಗಿ ಬರ್ತಕ್ಕಂತಹ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಥವಾ ನೀವು ನಾನು ಮೊದಲನೇದಾಗಿ ಹೇಳಿದೆ ಏನಂದ್ರೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ಗಳು ಇರತಕ್ಕಂತಹ ಕಂಪನಿಗಳ ಮೇಲೆ ಹೂಡಿಕೆ ಮಾಡೋದು ಸೂಕ್ತವಾಗಿರುತ್ತೆ ಅಂತ. ನಿಮ್ಗೆ ಯಾವುದೋ ಒಂದು ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತ ಅನ್ಕೊಳ್ಳೋಣ, ಆ ಪ್ರಾಡಕ್ಟ್ ರಿಲೇಟೆಡ್ ಇರತಕ್ಕಂಥ ಕಂಪನಿ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಿದ್ದೀರಾ. ಆ ಕಂಪನಿ ಚೆನ್ನಾಗಿದೆ ಅಂತಾನು ನಿಮ್ಗೆ ಅನ್ಸಿದೆ. ಬಟ್ ಏನಪ್ಪಾ ಅಂದ್ರೆ ಲಾಂಗ್ ಟರ್ಮ್ಗೆ ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಆಗದೇನೂ ಇರ್ಬೋದು. ಏನಕ್ಕೆ ಅಂತ ಅಂದ್ರೆ ಈಗ ನಿಮ್ಗೆ ಯಾವುದೋ ಒಂದು ಇಷ್ಟ ಆಗಿರ್ತಕ್ಕಂಥ ಪ್ರಾಡಕ್ಟ್ ಅಥವಾ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರತಕ್ಕಂಥ ಪ್ರಾಡಕ್ಟ್ ಏನಿದೆಯೋ ಆ ಒಂದು ಪ್ರಾಡಕ್ಟ್ ಇಂದ ರೆವಿನ್ಯೂ ಎಷ್ಟು ಬರ್ತಾ ಇದೆ, ಓವರ್ ಆಲ್ ಪ್ರಾಫಿಟ್ಸ್ ಎಷ್ಟು ಜನರೇಟ್ ಮಾಡ್ತಾ ಇದೆ ಕಂಪನಿ ಆ ಒಂದು ಪ್ರಾಡಕ್ಟ್ ಇಂದ ಅಂತ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೆಸ್ಲೆ ಕಂಪನಿ ಅಂತ ತಗೋಣ, ಇದು ಎಕ್ಸಾಂಪಲ್ ಅಷ್ಟೇನೆ. ಮ್ಯಾಗಿ ರಿಲೇಟೆಡ್ ನಿಮ್ಗೆ ಮ್ಯಾಗಿ ಇಷ್ಟ ಅಂತ ಅನ್ಕೊಳ್ಳೋದಾದ್ರೆ ಮ್ಯಾಗಿ ರಿಲೇಟೆಡ್ ಇರ್ತಕ್ಕಂಥ ಕಂಪನಿ ನೆಸ್ಲೆ. ಸೊ ನೆಸ್ಲೆದಲ್ಲಿ ನೀವು ಹೂಡಿಕೆ ಮಾಡಬೇಕು ಡೈರೆಕ್ಟ್ ಆಗಿ ಅಂತಂದ್ರೆ ಬರೀ ಮ್ಯಾಗಿನ ನಂಬ್ಕೊಂಡು ಹೂಡಿಕೆ ಮಾಡೋದಲ್ಲ. ಮ್ಯಾಗಿಯಿಂದ ಫಾರ್ ಎಕ್ಸಾಂಪಲ್ 5-10% ಅಷ್ಟೇ ರೆವಿನ್ಯೂ ಬರ್ತಾ ಇರ್ಬೋದು. ಇನ್ನು ಮಿಕ್ಕಿರೋ 90% ರೆವಿನ್ಯೂ ಬರ್ತಕ್ಕಂಥ ಪ್ರಾಡಕ್ಟ್ಸ್ಗಳ ಮೇಲೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇಲ್ಲದೆ ಇರ್ಬೋದು. ಈ ತರ ನೀವು ಒಂದು ಅನಲೈಸ್ ಮಾಡಿ ರ್ಯಾಷನಲ್ ಆಗಿ ಡಿಸಿಷನ್ ತಗೊಂಡಾಗ ನಿಮ್ಮ ಡಿಸಿಷನ್ ಬಹಳ ಒಂದು ಲಾಜಿಕಲ್ ಆಗಿರುತ್ತೆ, ಹಾಗೆ ಸ್ಟ್ರಾಂಗ್ ಆಗಿರುತ್ತೆ ಕೂಡ. ಹಾಗೆ ನೀವು ಲಾಂಗ್ ಟರ್ಮ್ ಅಲ್ಲಿ ಆ ಒಂದು ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆ ತರ ಸಮಯದಲ್ಲಿ. ಹಾಗೆ ಒಂದು ಒಳ್ಳೆ ರಿಟರ್ನ್ ಅನ್ನ ಮಾರ್ಕೆಟ್ ಇಂದ ಜನರೇಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಒನ್ ಅಪಾನ್ ವಾಲ್ ಸ್ಟ್ರೀಟ್ ಈ ಒಂದು ಬ್ಯೂಟಿಫುಲ್ ಬುಕ್ ಅಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಸ್ ಗಳು ಏನೇನಿದೆ, ಒಂದು ಮೇಜರ್ ಪಾಯಿಂಟ್ಸ್ ಗಳು ಏನ್ ನಾವು ಕಲಿಬಹುದು
ಇನ್ವೆಸ್ಟರ್ಗೆ ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೋಪ್ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಬುಕ್ಕನ್ನು ರೀಡ್ ಮಾಡಿದ್ರೆ ಅಥವಾ ಬುಕ್ಕನ್ನು ಆಲ್ರೆಡಿ ಓದಿ ಮುಗಿಸಿದ್ರೆ ನಮಗೆ ತಿಳಿಸಿ ನೀವು ಓದಿದಿರಾ ಅಂತ ಹೇಳ್ಕೊಂಡು. ಯಾವುದು ಒಂದು ಬುಕ್ ಅಥವಾ ಈ ತರ ಒಂದು ಬುಕ್ ಇದೆ ಸರ್ ಅದನ್ನು ನೀವು ತಗೊಳ್ಳಿ ನೆಕ್ಸ್ಟ್ ಬರ್ತಕ್ಕಂಥ ಗ್ರೋ ರೀಡ್ಸ್ ಅಲ್ಲಿ ಅಂತಂದ್ರೆ ಅದನ್ನ ಮೆನ್ಷನ್ ಮಾಡಿ ಕಮೆಂಟ್ ಅಲ್ಲಿ. ಡೆಫಿನೆಟ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಇಫ್ ಇಟ್ ಈಸ್ ಅ ರಿಲೇಟೆಡ್ ಬುಕ್ ಅಂತ ಅನ್ನಂಗಿದ್ರೆ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳನ್ನ ಬೇರೆ ಬೇರೆ ಬುಕ್ಕಿನ ರಿವ್ಯೂಸ್ ಗಳನ್ನ ಈ ಒಂದು ಸೀರೀಸ್ ಗಳ ಮೂಲಕ ನಾವು ಮತ್ತೆ ಅಪ್ಡೇಟ್ ಮಾಡಕ್ ಹೋಗ್ತಾ ಇದೀವಿ ಬರ್ತಕ್ಕಂಥ ದಿನಗಳಲ್ಲಿ ಕನ್ನಡದಲ್ಲಿ. ನೀವು ಅಪ್ಡೇಟ್ಸ್ ಗಳನ್ನ ಮಿಸ್ ಮಾಡ್ಕೋಬಾರದು ಅಂದ್ರೆ ಏನ್ ಮಾಡಬೇಕು, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಪ್ಪಾ ಅಂದ್ರೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ಇದು ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ. ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರೇಸ್. ಇನ್ನು ಕೊನೆಯದಾಗ ಒಂದು ಅಪ್ಡೇಟ್ ಇದೆ ಏನಪ್ಪಾ ಅಂದ್ರೆ ನಿಮಗೆ ಒಂದು ಸ್ಟಾಕ್ ಮಾರ್ಕೆಟ್ ಆಗಿ ಫಿನಾನ್ಸ್ ರಿಲೇಟೆಡ್ ಅಪ್ಡೇಟ್ಸ್ ಗಳನ್ನ ಇಮಿಡಿಯೇಟ್ ಆಗಿ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಟೆಲಿಗ್ರಾಮ್ ಚಾನಲ್ ನಾವು ಓಪನ್ ಮಾಡಿದೀವಿ. ಆ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಆಗೋದಕ್ಕೆ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಆ ಲಿಂಕ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆ ಇಮಿಡಿಯೇಟ್ ಆಗಿ ನಿಮಗೆ ಬೇರೆ ಬೇರೆ ಅಪ್ಡೇಟ್ಸ್ ಗಳಿಂದ ಟೆಕ್ಸ್ಟ್ ಫಾರ್ಮ್ ಅಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಆ ಒಂದು ಚಾನಲ್ ಮೂಲಕ ದೊರೆಯುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.